ದಸರಾದ ಸಂಭ್ರಮ ಕಳೆಗಟ್ಟಿದೆ. ಒಂದು ಕಡೆಯಾಗಿ ಮೈಸೂರಿನಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇವತ್ತು ಕೂಡ ಮೈಸೂರಿನಲ್ಲಿ ಮಹಿಳೆಯರಿಗೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಮೈಸೂರಿನ ನಡಿಗೆ ಕಾರ್ಯಕ್ರಮ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಸದ್ಯ ಗಮನಿಸ್ತಾ ಇರಬಹುದು. ಸಾಕಷ್ಟು ಮಹಿಳೆಯರು ಮೈಸೂರು ಸೀರೆ ತೊಟ್ಟು ಮೈಸೂರು ಮಲ್ಗೆ ಹಾಕಿ ಸಾಕಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಸದ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದ್ದಾರೆ, ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್ ನಮಸ್ತೆ. ರೇಷ್ಮೆ ಸೀರೆ ಉಟ್ಟು ಮೈಸೂರು ಸಂಸ್ಕೃತಿಯನ್ನು ಸಾರ್ತಾ ಇದ್ದೀರಾ. ಎಷ್ಟೋ ಮಹಿಳೆಯರನ್ನ ನೋಡಿದ್ರೆ ಖುಷಿ ಆಗ್ತಾ ಇದೆ. ಮೈಸೂರು ಮಲ್ಲಿಗೆ ಗಮ್ ಅಂತ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೈಸೂರು ದಸರಾ ಎಷ್ಟೊಂದು ಸುಂದರ. ಮೈಸೂರು ರೇಷ್ಮೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ಬಹಳ ಒಂದು ಫೇಮಸ್ ಮೈಸೂರು ಸಿಲ್ಕ್. ಇವತ್ತು ಮೈಸೂರು ದಸರಾದಲ್ಲಿ ಹೆಣ್ಣು ಮಕ್ಕಳೆಲ್ಲ ಸೀರೆ ಉಟ್ಕೊಂಡು ಮಲ್ಲಿಗೆ ಹೂ ಮುಟ್ಕೊಂಡು ಈ ಒಂದು ಚಾಲನೆಯನ್ನ ಕೊಟ್ಟಿರೋದು. ಅಂದ್ರೆ ತಾಯಿ ಸೀರೆ ಉಟ್ಕೊಂಡವಳು ಬರೀ ಮನೆಗೆ ಸೀಮಿತ ಅಲ್ಲ, ಅಡಿಗೆ ಮನೆಗೆ ಸೀಮಿತ ಅಲ್ಲ, ಸೀರೆ ಉಟ್ಕೊಂಡವಳು ಸಹ ನೀವು ಹೊರಗಡೆ ಬಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಸಹ ನೀವು ಒತ್ಕೋಬಹುದು ಅನ್ನೋ ಒಂದು ಸಂದೇಶ ಇದು. ಅಂದ್ರೆ ತೊಟ್ಲು ತೂಗೋದಷ್ಟೇ ಅಲ್ಲ, ಜಗವನ್ನೂ ಸಹ ಆಳಬಹುದು ನೀವು ಅನ್ನೋ ಒಂದು ಸಂದೇಶ ಈ ಒಂದು ನಡಿಗೆಯ ಒಂದು ಅರ್ಥ. ಮ್ಯಾಮ್, ಈ ಬಾರಿ ಅಂತೂ ಮೈಸೂರು ದಸರಾದಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂತದ್ದು ನಮಗೂ ಕೂಡ ಖುಷಿ ಆಗ್ತಾ ಇದೆ. ಅದರಲ್ಲೂ ನೀವು ಬಂದು ಚಾಲನೆ ಕೊಟ್ಟಿರೋದು ಇನ್ನೂ ಮೈಸೂರಿನ ಜನತೆ ಖುಷಿ ತಂದಿದೆ. ಅವ್ರ ರೆಸ್ಪಾನ್ಸ್ ಹೇಗಿತ್ತು ನೀವು ಬಂದು ಚಾಲನೆ ಕೊಡ್ಬೇಕಾದ್ರೆ? ಅವ್ರ ಜೊತೆ ಅವ್ರು ನೋಡಿ ಎಷ್ಟು ಖುಷಿ ಅವರಿಗೆ. ಅವ್ರೊಟ್ಟಿಗೆ ಇರೋದೇ, ನಾನು ಒಂದು ಹೆಣ್ಣು ಮಗಳಲ್ವಾ, ಅವರೊಟ್ಟಿಗೆ ನಾನೊಬ್ಳು. ಸೊ ಅವರೊಟ್ಟಿಗೆ ಅವರಿಗಿಂತ ಖುಷಿ ನನಗೆ, ಅವರೊಟ್ಟಿಗೆ ಸಂತೋಷ ಪಡೋದು, ಅವ್ರ ಜೊತೆ ಆಚರಣೆ ಮಾಡೋದು. ಇನ್ನು ಕೂಡ ಸಾಕಷ್ಟು ಮಹಿಳೆಯರು ಇಂಥ ಕಾರ್ಯಕ್ರಮಕ್ಕೆ ಭಾಗಿಯಾಗಲ್ಲ, ಎಲ್ಲೋ ಒಂದ್ ಕಡೆ ಹಿಂಜರಿತಾ ಇರ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ತುಂಬಾ ಜನ ಮುಂದೆ ಬರ್ಬೇಕು ಅನ್ನುವಂಥದ್ದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ನೋಡಿ, ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ಮ್ಯಾಮ್ ನಿಮಗೆ ಮೈಸೂರು ಸೀರೆ. ಅವ್ರ ಗಿಫ್ಟ್ ಸೀರೆಗಿಂತ ಹೆಚ್ಚು ಅವ್ರ ಪ್ರೀತಿ ಬಹಳ ಮುಖ್ಯ. ನನಗೆ ಬಹಳ ಖುಷಿ ಆಯ್ತು. ಮೈಸೂರು ಸೀರೆ ನೋಡೋದೇ ಒಂದು ಸಂತೋಷ. ನೀವು ಆ ಸೀರೆ ಅಲ್ಲ, ಅದು ನಮ್ಮ ಕನ್ನಡ ನಾಡಿನ ಸ್ವಾಭಿಮಾನ. ಮೈಸೂರು ಸಿಲ್ಕು, ಮೈಸೂರು ರೇಷ್ಮೆ ನಮ್ಮ ನಾಡಿನ ನಾಡಿ ಮಿಡಿತ, ಇಲ್ಲಿನ ಉದ್ಯೋಗ, ಇಲ್ಲಿನ ಅಭಿವೃದ್ಧಿ. ಸೊ ಹಾಗಾಗಿ ಅದನ್ನ ಹಾಕೊಳ್ಳೋದೇ ಒಂದು ಸ್ವಾಭಿಮಾನದ ಸಂಕೇತ, ಅಭಿಮಾನದ ಸಂಕೇತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಒಟ್ಟಾರೆಯಾಗಿ ಮಹಿಳಾ ದಸರಾ ಇನ್ನೂ ಕೂಡ ಕಳೆಗಟ್ಟುತ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಕೂಡ ಏನು ತಾ ಮುಂದು ನಾ ಮುಂದು ಅನ್ನುವಂಥ ಭಾಗಿಯಾಗ್ತಾ ಇರುವಂತದ್ದು. ನಮಗೂ ಕೂಡ ನಡೆಯೋದಕ್ಕೆ ಜಾಗ ಸಿಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಮಟ್ಟಿಗೆ ಕ್ರೌಡ್ ಇದೆ. ಜೊತೆಗೆ ಮಹಿಳಾ ಮಣಿಯರು ಮೈಸೂರು ಮಲ್ಗಿಯನ್ನ ತೊಟ್ಟು ಮೈಸೂರು ಪಾಕನ್ನ ಒಂದು ಶೋ ಇಟ್ಟು ರಾಜ ರಾಣಿಯರ ಆಡಳಿತ ಹೇಗಿತ್ತು ಅನ್ನುವಂತಹ ಚಿತ್ರಣವನ್ನ ಈಗ ತೋರಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮೈಸೂರಿನ ದಸರಾ ದಿನದಿಂದ ದಿನಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಕಾದೋಡ್ಬೇಕಾಗುತ್ತೆ ಇನ್ನುಳಿದಂತಹ ದಸರಾ ದಿನಗಳ ನವರಾತ್ರಿಯಲ್ಲಿ ಇನ್ನೂ ಎಷ್ಟೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಮೈಸೂರು.